ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶುಕ್ರವಾರದ ಬೆಳಗ್ಗಿನ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಗಂಡ ಮಕ್ಕಳು ಎಲ್ಲರೂ ಕೂಡ ಅವರವರ ಕೆಲಸಕ್ಕೆ ಹೋದ್ಮೇಲೆ ನಮ್ಮ ಕೆಲಸಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ಇವತ್ತು ನಾನು ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಿದೆ, ಹೇಗೆ ನಡೀತು ಅನ್ನೋದನ್ನ ಹೇಳ್ತೀನಿ. ಬ್ರೀಫಾಗಿ ಹೇಳಕ್ಕೆ ಹೋಗಲ್ಲ, ಬ್ರೀಫಾಗಿ ಒಂದಿನ ಹೇಳ್ತೀನಿ. ಬಟ್ ಇವಾಗ ನಾನು ಯೂಟ್ಯೂಬ್ಗೆ ಬಂದಮೇಲೆ ಏನೇನೆಲ್ಲ ಸ್ಟ್ರಗಲ್ಸ್ನ ನಾನು ಫೇಸ್ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ಗೆ ಬಂದಿದ್ದು 2018ರಲ್ಲಿ. ಓಕೆ, 18-19 ಮಿಡ್ಡಲ್ಲಿ ನಾನು ಬಂದಿದ್ದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಂದು ಈ ಮುಂಚೆ ಇನ್ನೊಂದು ಚಾನಲ್ ಕೂಡ ಇತ್ತು, ರಿಷಿರಾ ಕನ್ನಡ ವ್ಲಾಗ್ಸ್ ಅಂತ. ಎಷ್ಟೊಂದು ಜನ ಇದರಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿದ್ದೀರ. ಅಲ್ಲಿಂದ ಇಲ್ಲೂ ಕೂಡ ಬಂದಿರೋದು ಉಂಟು. ಸೊ ಅದು ಏನಕ್ಕೆ ಕಂಟಿನ್ಯೂ ಮಾಡಲಿಲ್ಲ ಅನ್ನೋದನ್ನ ನಾನು ಇನ್ನೊಂದು ದಿನ ಯಾವಾಗಾದ್ರೂ ಬ್ರೀಫಾಗಿ ಹೇಳ್ತೀನಲ್ಲ ಆವಾಗ ಹೇಳ್ತೀನಿ. ಆದರೆ ಇವತ್ತಿನ ದಿನದಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಾದಮೇಲೆ ಏನೇನೆಲ್ಲ ಸ್ಟ್ರಗಲ್ಸ್ ಪಟ್ಟೆ ಅನ್ನೋದನ್ನ ನಾನು ಹೇಳ್ತೀನಿ. ಮೊದಲನೇದಾಗಿ ಯೂಟ್ಯೂಬ್ನ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅನ್ನೋ ಹಾಗಿದ್ರೆ, ಮೇಯ್ನಾಗಿ ಎಲ್ಲರೂ ಕೂಡ ಒಂದು ಮನೆಯಲ್ಲೇ ಇರ್ತೀವಿ, ನಮಗೂ ಕೂಡ ಒಂದು ಕೆಲಸ ಅನ್ನೋದು ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ನ ಆಯ್ಕೆ ಮಾಡಿಕೊಂಡೆ. ಎಸ್, ಹೌದು. ಸೊ ಅದಾದಮೇಲೆ ಸೆಕೆಂಡ್ ಬಂದು ಒಬ್ಬ ಮಗ ಇದ್ದ. ಸೊ ಆವಾಗ ಮೊದಲನೇ ಮಗ ಒಬ್ಬನೇ ಇದ್ದಿದ್ದು. ಸೊ ಆವಾಗ ನಾನೇನು ಅಂದ್ಕೊಂಡೆ, ಎಷ್ಟೊಂದು ಜನದ ಬ್ಲಾಗ್ಸ್ಗಳನ್ನ ನಾನು ನೋಡ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ನಾನು ಕೂಡ ಒಂದು ರೆಕಾರ್ಡ್, ಇವಾಗಲೂ ನಾನು ಹೇಳೋದು ಅದೇ ಅಲ್ವಾ, ನಮ್ಮ ಲೈಫ್ ರೆಕಾರ್ಡ್, ನಮ್ಮ ಲೈಫ್ ಡೈರಿ ಥರ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಮೇಯ್ನಾಗಿ ಸ್ಟಾರ್ಟ್ ಮಾಡಿದ್ದಂತೂ ಅದಕ್ಕೆ. ಸೊ ಓಕೆನಾ, ನಾನು ಕೂಡ ಅದೇ ರೀತಿಯಾಗಿ ನನ್ನ ಮಗ, ಅವನ ರೂಟೀನ್ ಆಗಿರ್ಬೋದು, ನನ್ನ ರೂಟೀನ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್, ಡೇ ಟು ಡೇ ಆ್ಯಕ್ಟಿವಿಟೀಸು, ಈ ರೀತಿಯಾಗಿ ನಾನು ಶುರು ಮಾಡಿದೆ. ಸೊ ಅದಾದ ನಂತರ ನನಗೆ ಅದರಲ್ಲಿ ಏನಾಯಿತು ಅಂದರೆ, ನನಗೆ ಟಾಪಿಕ್ನ ಆಯ್ಕೆ ಮಾಡೋದ್ರಲ್ಲಿ ತಪ್ಪಾಯಿತು. ಏನಂದರೆ, ಡೈಲಿ ವ್ಲಾಗ್ ಮಾಡಿದೆ, ಕುಕ್ಕಿಂಗ್ ಮಾಡಿದೆ, ಅದರಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟೆ, ಹಲವಾರು ಇನ್ಫಾರ್ಮೇಷನ್ನ. ಬಟ್ ಯೂಟ್ಯೂಬ್ ಕ್ಯಾಟಗರಿಯಲ್ಲಿ ಏನು ಅಂದರೆ, ಯೂಟ್ಯೂಬ್ ವ್ಲಾಗ್ಸ್ ಅಂದರೆ ಯೂಟ್ಯೂಬ್ ವ್ಲಾಗ್ಸ್ನೇ ನೋಡ್ತಾರೆ, ಬೇರೆ ಯಾವುದಕ್ಕೂ ಅವರು ಸಜೆಸ್ಟ್ ಮಾಡಲ್ಲ. ಸೊ ಅದರಲ್ಲಿ ನಂದು ಮಿಸ್ಟೇಕ್ ಅದಾಯಿತು. ಸೊ ಅದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಪಿನ್ ಕೂಡ 3 ಸಲಿನೂ ಕೂಡ ಮಿಸ್ ಆಯಿತು. ಸೊ ಹಾಗಾಗಿ ಆ ಚಾನಲ್ನ ಬಿಟ್ಟಿದ್ದಾಯಿತು. ಇನ್ನೂ ಡೀಟೇಲಾಗಿ ಹೇಳಬೇಕು ಆ ಚಾನಲ್ ಬಗ್ಗೆ ಅಂತ ಅಂದರೆ ಇನ್ನೊಂದು ದಿನ ಯಾವಾಗಾದರೂ ಡೀಟೇಲಾಗಿ ಹೇಳ್ತೀನಿ. ಅದಾದ ನಂತರ ಈ ಚಾನಲ್ನ ನಾನು ನನ್ನ ಮಗಳು ಹುಟ್ಟಿದಾಗ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಮಗಳು ಹುಟ್ಟಾದಮೇಲೆ ಶುರು ಮಾಡಾದಮೇಲೆ ಸ್ಟಾರ್ಟಿಂಗಲ್ಲಿ ಗುಡ್ ಗೋಯಿಂಗ್ ಅಂತಲೇ ಹೇಳ್ಬೋದು. ಸುಮ್ಮನೆ ಏನಾದರೂ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಸಾಕು, ವ್ಯೂಸ್ 1000, 2000, 3000 ಆ ಥರ ಹೋಗ್ತಾಯಿತ್ತು ವ್ಯೂಸು. ಬಟ್ ಇವಾಗಲೇ ಈ ರೀತಿಯಾಗಿ ವ್ಯೂಸ್ ಕಮ್ಮಿ ಆಗಿರೋದು ಅಂತಲೇ ಅನ್ಬೋದು. ಸೊ ಇದೆಲ್ಲ ಆದಮೇಲೆ ನಾನು ಏನೇನು ಫೇಸ್ ಮಾಡಿದೆ ಹೊರಗಡೆ ಅಂತ ಕೇಳೋ ಹಾಗಿದ್ರೆ, ಕೆಲವ್ರು ಹೇಳೋರು, ಫ್ಯಾಮಿಲಿಯಲ್ಲೇ ಹೇಳ್ತಿದ್ದಿತ್ತು, ಬೇರೆ ಯಾರೂ ಹೇಳಲ್ಲ. ಫ್ಯಾಮಿಲಿ ಜನಗಳೇ ಅಲ್ವಾ ಈ ರೀತಿ ಚುಚ್ಚಿ ಮಾತಾಡೋದೇ ಫ್ಯಾಮಿಲಿಯವರು, ಫ್ರೆಂಡ್ಸ್ ಆಗಲಿ ಬೇರೆಯವರಾಗಲಿ ಮಾತಾಡಲ್ಲ. ಸೊ ಅದೇ ರೀತಿಯಾಗಿ ನನಗೂ ಕೂಡ ಫ್ಯಾಮಿಲೀಲಿ ಹಿಂದೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಏನಂತ ಶುರು ಮಾಡಿದ್ರು, ಆಯ್ತಪ್ಪ, ಮೊದಲನೇ ಚಾನಲ್ ಆಯಿತು, 2ನೇ ಚಾನಲ್ ಶುರು ಮಾಡಿದ್ದಾಳೆ, ಅದು ಏನು ಪೇಮೆಂಟ್ ಬರುತ್ತೋ ಏನೋ ಗೊತ್ತಿಲ್ಲ ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ಡೈಲಿ ವ್ಲಾಗ್ ಹಾಕಿದ್ರೆ ಪಾತ್ರೆ ತೊಳೆಯೋದನ್ನು ತೋರಿಸ್ತಾಳೆ, ಕಸ ಗುಡಿಸೋದನ್ನು ತೋರಿಸ್ತಾಳೆ ಅಂತ ಹೇಳ್ತಾರೆ. ಆದರೆ ಮಗು ಒಂದು ರುಟೀನ್ ಹಾಕಿದ್ರೆ ಯಾರೂ ಮಗುನ ನೋಡಿಕೊಂಡೇ ಇಲ್ಲ, ಯಾರೂ ಈ ರೀತಿ ಮಾಡೇ ಇಲ್ಲ, ಯಾರಿಗೂ ರುಟೀನ್ಸೇ ಇಲ್ಲ, ಇವಳು ಮಾತ್ರ ಯೂಟ್ಯೂಬ್ಗೆ ಹಾಕಿ ತೋರಿಸ್ತಾಳೆ. ಈ ರೀತಿಯಾದಂತಹ ಚುಚ್ಚು ಮಾತುಗಳು, ಕಮೆಂಟ್ಸ್ಗಳು ಪಾಸ್ ಆಗೋಕ್ಕೆ ಶುರು ಆಯಿತು. ಸೊ ಇದನ್ನೆಲ್ಲ ನೋಡಿ ನಮ್ಮ ತಾಯಿ ಏನು ಹೇಳೋಕ್ಕೆ ಶುರು ಮಾಡಿದ್ರು ಅಂದರೆ, ನೀನು ಇದನ್ನು ಆಯ್ಕೆ ಮಾಡ್ಕೊಳ್ಳೋ ಬದಲು ಬೇರೆ ಯಾವುದಾದ್ರು ಕುಕ್ಕಿಂಗ್ ಏನಾದರೂ ಆಯ್ಕೆ ಮಾಡ್ಕೊಬೋದಿತ್ತಲ್ಲ, ಅಥವಾ ಇದನ್ನೇ ಅಪ್ಗ್ರೇಡೆಡ್ ವರ್ಷನ್ನಾಗಿ ಮಾಡ್ಕೊಬೋದು ನೀನು, ಯಾಕೆ ಇದನ್ನೆಲ್ಲ ಹಾಕೋಕ್ಕೋದೆ? ಯಾಕಂದರೆ ಇಲ್ಲಿಯವ್ರಿಗೆ ಯಾರಿಗೂ ಅರ್ಥ ಆಗೋಲ್ಲ. ವ್ಲಾಗರ್ಸ್ ಅಂತ ಅಂದರೆ ಅವ್ರು ಒಂದು ಲೈಫ್ನ ಡೈರೆಕ್ಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಒಂದು ವೇಯಲ್ಲಿ ತೊಗೊಂಡೋಗೋದಕ್ಕೆ ವ್ಲಾಗ್ನ ಮಾಡ್ತಾರೆ ಹೊರತು ಅವರಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಳ್ಳೋಕ್ಕಲ್ಲ. ಓಕೆನಾ. ಮೇಯ್ನಾಗಿ ನಾನು ಈ ಚಾನಲ್ನ ಇನ್ನೂ ಏನಕ್ಕೆ ನಾನು ಕ್ರಿಯೇಟ್ ಮಾಡಿದ್ದು ಮೇಯ್ನಾಗಿ ಅಂತ ಅಂದರೆ,
ನನ್ನ ಸುತ್ತಮುತ್ತ ಇರೋ ಜನ, ಅಕ್ಕಪಕ್ಕದ ಜನ ಆಗಿರ್ಬೋದು, ಫ್ಯಾಮಿಲಿ ಜನಗಳೇ ಆಗಿರ್ಬೋದು, ನಾವು ಮಕ್ಕಳನ್ನ ನೋಡ್ಕೋತೀವಿ ಅಥವಾ ಮನೆ ಕೆಲಸ ಮಾಡ್ತೀವಿ ಅಥವಾ ಏನಂದರೂ ಅಷ್ಟೇ, ಏನೂ ಮಾಡಲ್ಲ ಅಂತ ಅಂದ್ಕೊಂಬಿಟ್ಟವ್ರೆ. ಓಕೆನಾ. ನಾನು ಈ ಚಾನಲ್ನ ಮೇಯ್ನಾಗಿ ಸೆಕೆಂಡ್ ಚಾನಲ್ ಮತ್ತೆ ಕ್ರಿಯೇಟ್ ಮಾಡೋದಕ್ಕೆ ಮೇನ್ ರೀಸನ್ ಬಂದು, ನಮ್ಮನ್ನು ನಾವು ತೋರಿಸ್ಕೋಬೇಕು, ನಮ್ಮನ್ನು ನಾವು ಬೇರೆಯವ್ರ ಮುಂದೆ ಜಡ್ಜ್ಮೆಂಟ್ಗೆ ಇಡಬೇಕು ಅಂತ ಅಲ್ಲ. ಓಕೆನಾ. ಕೆಲವರ ಬಾಯನ್ನು ನಾನು ಮುಚ್ಚಿಸ್ಬೇಕಾಗಿತ್ತು. ಸೊ ಆ ಒಂದು ಕಾರಣಕ್ಕೆ ನಾನು ಸೆಕೆಂಡ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಗಿತ್ತು. ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನಾನು ಸೆಕೆಂಡ್ ಬೇಬಿ ಏನಾಯ್ತಲ್ಲ, ಸೊ ಅವಳನ್ನು ನಾನು ಸೆಕೆಂಡ್ ಮಂತ್ 1.5 ಮಂತಿಂದ ನಾನೇ ನೋಡ್ಕೊಂಡಿದ್ದು. ಸೊ ಪ್ರತಿಯೊಂದು ನಾನೇ ಮಾಡ್ಕೊಂಡಿದ್ದರಿಂದ ಇವಳೇನು ಮಾಡ್ತಾಳೆ, ಕೆಲಸದವ್ಳನ್ನ ಇಟ್ಕೊಂಡಿದ್ದಾಳೆ, ಕೆಲಸದವ್ರನ್ನ ಇಟ್ಕೊಂಡು ಎಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಸೊ ನನ್ನ ವ್ಲಾಗ್ಸ್ನ ನೋಡಿ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಸಿಂಗಲ್ ಮಾಮ್ ಹೇಗೆಲ್ಲ ಸ್ಟ್ರಗಲ್ ಮಾಡ್ತಾಳೆ, ಹೇಗೆಲ್ಲ ನೋಡ್ಕೋತಾಳೆ ಮಕ್ಕಳನ್ನ. ಒಂದು ಮಗುನೂ ನೋಡಿಕೊಂಡು ಒಬ್ಬ ಮಗನ್ನ ಕೂಡ ಸ್ಕೂಲಿಗೆಲ್ಲ ಕಳಿಸ್ಕೊಂಡು ಆಫೀಸ್ನೂ ಮ್ಯಾನೇಜ್ ಮಾಡಿಕೊಂಡು ಹೇಗೆಲ್ಲ ಇರ್ತೀನಿ ಅನ್ನೋದು ಎಷ್ಟು ಜನಕ್ಕೆ ಮೋಟಿವೇಶನ್ ಆಗಿದೆ ಅಂತ ನನಗೆ ಗೊತ್ತು. ಕೆಲವರು ಡೈರೆಕ್ಟಾಗೆ ಹೇಳಿದ್ದಾರೆ, ನೀನು ಮಾಡ್ತಿರೋದು ತುಂಬ ಒಳ್ಳೆ ಕೆಲಸ, ನನಗಂತೂ ತುಂಬ ಇಷ್ಟ ಆಗ್ತಿದೆ, ಕಂಟಿನ್ಯೂ ಮಾಡು ಅಂತ ಹೇಳಿರೋರು ಇದ್ದಾರೆ. ವ್ಲಾಗ್ಸ್ನ ಮೋಟಿವೇಶನಲ್ಲಾಗಿ ತಗೊಂಡು ಹೋಗು, ಚೆನ್ನಾಗಿದೆಯೇ, ಚೆನ್ನಾಗಿ ಮಾಡ್ತಾಯಿದೆಯಾ, ಮಾಡ್ಕೊಂಡು ಹೋಗು ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲೇ ಎಷ್ಟೊಂದು ಜನ ಹೇಳ್ತಾ ಇರೋದನ್ನ ನಾನು ಇವಾಗಲೂ ಕೇಳ್ತಾ ಇದ್ದೀನಿ. ಎಸ್, ಹೌದು, ನನಗೆ ಕೂಡ ಒಂಥರ ಗ್ರೇಟ್ನೆಸ್ ಫೀಲ್ ಆಗುತ್ತೆ. ಹಾಗೆ ನನ್ನ ಚಾನಲ್ನ ನೋಡಿ ಎಷ್ಟೊಂದು ಜನ ಚಾನಲ್ನ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಹೇಳ್ಬೋದು ನಿಮ್ಮನ್ನು ನೋಡೇನಲ್ಲ ಅಂತ, ಬಟ್ ನನಗೆ ಗೊತ್ತಾಗುತ್ತೆ ಅದು ಇಟ್ಸ್ ಓಕೆ, ಮಾಡೋದನ್ನ ಮಾಡಲಿ. ಬಟ್ ನಿನ್ನಿಂದ ಅಂತ ಅಂದರೆ ನನಗೆ ಏನು ಅಷ್ಟೊಂದೇನು ಅಸೂಯೆ ಬರಲ್ಲ, ಇಟ್ಸ್ ಓಕೆ. ಬಟ್ ಈ ಎಲ್ಲ ಕೆಲಸಗಳು, ಈ ಎಲ್ಲ ಡೆವಲಪ್ಮೆಂಟ್ ಆಗಿದೆ, ಪ್ಲಸ್ಸು ಇದೆ ಮೈನಸ್ಸು ಇದೆ ನನ್ನ ಚಾನಲ್ನಿಂದ. ಇದೆಲ್ಲ ಸ್ಟ್ರಗಲ್ಸ್ನ ನಾನು ಫೇಸ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ವರೆಗೂ ನೋಡಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಬಾಯ್. ನೀವಿನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.